ಅಲ್ಲಿ ರೂಮಲ್ಲಿ ಸತೀಶ್ ಈ ಡಬ್ಬ ಎಲ್ಲ ಒಂದು ನೋಡ್ರಿ. ಸಂತೋಷಣ ಆಟ ಬದಲುಂಟು ಮುಂದುಗಡೆ ಇದ್ರೊಳಗೆ ಸ್ವಲ್ಪ ನೋಡ್ರಿ ಅದು ನೋಡಿದೆ ಒರಿಜಿನಲ್ ತುಪ್ಪ ಅವ್ರದ್ದು. ಇದು ಒರಿಜಿನಲ್ ಒರಿಜಿನಲ್ ಅಂತ ಅವ್ರದ್ದು ನಮ್ಮ ಸರಿ ಇದೆಲ್ಲ ಅಲ್ಲಿ ಮೇಲೆ ಫೋನ್ ಪ್ಲಸ್ ಕಾಡಿದ ತಕ್ಷಣ ಇದು ಬಂತು ಇದರಲ್ಲಿದೆ ಇದು ಮೇಲ್ನೋಟಕ್ಕೆ ಈ ತುಪ್ಪದಲ್ಲಿ ಸಂಶಯಾತ್ಮಕವಾಗಿ ಏನಾದರೂ ಒಂದು ಇರಬಹುದು ಕಾಣುತ್ತದೆ. ಇದರಿಂದ ಆಹಾರ ವಿಶ್ಲೇಷಣೆಗೆ ಬೆಳಗಾವಿ ಡಿವಿಷನ್ಗೆ ಕಳಿಸಲಾಗಿ ಆ ವಿಶ್ಲೇಷಣೆ ಊರಿನಲ್ಲಿ ಏನು ಬರುತ್ತದೆ ಕಂಡು ನೋಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಪೊಲೀಸರು ಇಂಟಿಮೇಷನ್ ಹೋಗಿದ್ದಲ್ಲ? ಪೊಲೀಸರಿಗೆ ಇಂಟಿಮೇಷನ್ ಹೋಗಿದೆ, ಪೊಲೀಸರು ಬಂದಿದ್ದಾರೆ. ಸುಮಾರು ಎಷ್ಟು ಕೆಜಿ ಆಲ್ರೆಡಿ ನಿಮ್ಮ ಕಣ್ಣಿಗೆ ಬಿದ್ದಿರೋ? ನನಗೆ ತುಪ್ಪ 1 kg ಡಬ್ಬ 14 kg ತುಪ್ಪಗಳು ಇದ್ದದ್ದು ಕಂಡು ಬಂತು. ಮಲ್ಲನಗೌಡಪ್ಪ ಅದಕ್ಕೆ ಏನಾದರೂ ಬಳಸೋದು, ಈಗ ಅವ್ರು ಡುಪ್ಲಿಕೇಟ್ ತುಪ್ಪ ಅಂತ ಹೇಳಿದ್ರೆ ಏನಾದರೂ ಬಳಸೋದು ಐಟಮ್ ಸಿಕ್ಕಿದೆ ನಿಮಗೆ? ಈಗ ಪಾಮಾಯಿಲ್ ಕೊಟ್ಟೆ ಇದೆ, ಆಮೇಲೆ ಕೊಟ್ಟೆ ಮತ್ತು ಹಾಗೂ ಬೆಣ್ಣೆ ಇದೆ. ಬೆಣ್ಣೆಯ ಮಾದರಿಯನ್ನು ಲ್ಯಾಬಿಗೆ ಕಳಿಸಿ ನೋಡಿ ಟೆಸ್ಟ್. ದಾರ್ಡ ಉಂಟಾ? ಮತ್ತೆ ಡಾಲ್ಡಾ ಇಲ್ಲ, ಇದೆ ಡಾಲ್ಡಾ ಇಲ್ಲ, ಬೆಣ್ಣೆ ಇದೆ. ಬೆಣ್ಣೆ 2 ಟಿನ್ ಇದೆ. ಬಟ್ ನಿಮ್ಮ ಮೇಲ್ನೋಟಿಗೆ ಡುಪ್ಲಿಕೇಟ್ ಅಂತ ಅನಿಸ್ತದೆ, ಸಂಶಯ. ಬಟ್ ಸಂಶಯ ಬಟ್ ಅದನ್ನು ಕಂಡು ಬಂದದರಿಂದ ಇದನ್ನು ವಿಶ್ಲೇಷಣೆಗೆ ಕಳಿಸಿ ಆ 14 ತುಪ್ಪದ ಮಾದರಿಯನ್ನು ನಮ್ಮ ತಾವು ಇಟ್ಕೊಂಡು ಅದರಲ್ಲಿ ಸ್ಯಾಂಪಲನ್ನು ಲ್ಯಾಬಿಗೆ ಕಳಿಸಿ ಲ್ಯಾಬಿನ ರಿಪೋರ್ಟಿನ ಮೇಲೆ ನಾವು ಅದನ್ನು ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಈ ತುಪ್ಪ ಇವನು ಹೋದ ತಿಂಗಳ ಒಂದ್ಸಲ ತಗೊಬಂದಿದ್ರು. ಅದು ತಿಂದು ನಮಗೂ ನೋಡ್ಬಿಟ್ಟು ಪರಿಮಳ ನೋಡಿ ತಗೊಂಡಿನಿ. ನೋಡ್ರೆ ಒಂದೇ ದಿನ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಕೆಮ್ಮು ಸ್ಟಾರ್ಟ್ ಆದ್ಮೇಲೆ ನಾವು ಅದು ಯಾರು ತಗೊಂಡೇಳಿ ಬೇಜಾರಾಗೋಯ್ತು, ನಾವು ಚೆಲ್ಲಿ ಬಿಟ್ಟಿದ್ವಿ. ಮತ್ತು ಇವತ್ತು ತಿರ್ಗಾ ಇವತ್ತು ಅದೇ ಬೆಳಗ್ಗೆ 7 ಗಂಟೆಗೆ ಬಂದಿದ್ದಾನೆ ಮಾರ್ಲಿಕ್ಕೆ. ಇವ್ನು ಬಂದಿದ್ದು ನಂಗೆ ಇವನೇ ಮಾರ್ಲಿಕ್ಕೆ ಬಂದಿದ್ದು ಗೊತ್ತಾಯ್ತು. ಬಾಪ ನಾನು 1 kg ತಗೊಂತೇನೆ ಹೇಳಿ ನಮ್ಮನೆಗೆ ಕರೆದೆ. ಗೇಟ್ ಹತ್ರ ಸಿಕ್ಕದ ತಕ್ಷಣ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದೆ. ಹೌದು ಅವನೇ ಹೇಳ್ದೆ, ಅವ್ನ ಬಾಯಿಂದ ದಾಟ ಮಿಕ್ಸ್ ಮಾಡ್ತೀವಿ ಅದು ಇದು ಹೇಳ್ಕೊಂಡು ಅಂದ ಕಡೆ ನಮ್ಮ ಅಕ್ಕನ ಮಗನ ಕರೆದೆ. ಬಂದ್ಕೂಳೆ ಇಲ್ಲ ನಾವು ನಮ್ಮ ದೊಡ್ಡ ಜಾಲ ನ್ಯಾಯ ಹೇಳಿದೆ, ನಿಂದು ಎಲ್ಲೆಲ್ಲ ಜಾಲ ಹೇಳಪ್ಪ ಅಂದ್ಕೂಳೆ ಅವರೆಲ್ಲ ಹಳ್ಳಿ ಬದಿಗೆ ಹೋಗಿದ್ದಾರೆ ಮಾರ್ಲಿಕ್ಕೆ ಅಂದ. ಇದೇ ನಮ್ಗೆ ಮಾಡಿ 8 ಜನರ ಆರೋಗ್ಯ ಹಾಳು ಮಾಡಿದೆಪ್ಪ ಹೇಳಿ ನಾನು ತಹಶೀಲ್ದಾರಿಗೆ ಲೇಬಲ್ ಏನಾದರೂ ಏನು ಲೇಬಲ್ ಇಲ್ಲ, ನಾನೇ ಕೇಳಿದ್ದೀನಿ. ನೀನು ಮಾರಾಟ ಮಾಡಿದ್ರೆ ಕಂಪ್ನಿಯಿಂದ ಬರೋದ್ರೆ ಲೇಬಲ್ ಬೇಕಲ್ಲ, ಲೇಬಲ್ ಯಾಕಿಲ್ಲ ಕೇಳಿದ್ಕೂಳೆ ಸುಮ್ಮನೆ ನಾವೇ ತಯಾರು ಮಾಡ್ತೀವಿ ತರ್ತೀವಿ ಅಂತ ಹೇಳ್ದ ಅವನಿಗೆ. ಬಟ್ ಅದು ತಿಂದ್ರೆ ಆರೋಗ್ಯ ಮೇಲೆ ಪರಿಣಾಮ ಹಿಂದ್ಗಡೆ ನಾನೇ ತಗೊಂಡು ಆಮೇಲೆ ತುಪ್ಪ ಯೂಸ್ ಮಾಡ್ದಂಗೆ ಇಟ್ಟಿದ್ದಾಗಿತ್ತು. ಈಗ ತಗೊಂಡು ತಿನ್ನುವ ಅಂತೇಳಿ 1 ವಾರದ ಹಿಂದ್ಗಡೆ ತಿಂದಿದ ತಕ್ಷಣ ನನಗೀಗ 1 ವಾರ ಆಯ್ತು. ಈಗ ಗಂಟ್ಲು ಮಾತಾಡ್ಲಿಕ್ಕೆ ಇವತ್ತರ ಸ್ವಲ್ಪ ಮಾತಾಡ್ತಾ ಇದ್ದೀನಿ ನಾನು.